ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಕಾಫಿ ತೋಟಗಳಲ್ಲಿ ಪೋಷಕಾಂಶಗಳನ್ನು ನೀಡುವಂತಹ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ಗೊಬ್ಬರಗಳನ್ನು ಕೃತಕವಾಗಿ ನೀಡ್ತಾ ಇದ್ವಿ. ಇತ್ತೀಚೆಗೆ ಪೋಷಕಾಂಶಗಳನ್ನು ಸಿಂಪಡಣೆಯ ಮೂಲಕವೂ ಕೂಡ ನೀಡಬಹುದು. ಕಾಫಿ ತೋಟಗಳಲ್ಲಿ ಸಿಂಪಡಣಾ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್.ಎ. ನದಾಫ್ ಅವರು. ನದಾಫ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಮೊದಲನೇದಾಗಿ ಹೇಳಬೇಕಂದ್ರೆ ತುಂಬ ವಿಧವಾಗಿರ್ತಕ್ಕಂಥ ಮಣ್ಣಿರುತ್ತೆ. ಸಾಮಾನ್ಯವಾಗಿ ಒಂದು ಮಣ್ಣು ಕೆಂಪಾಗಿರ್ಬೋದು, ಒಂದು ಮಣ್ಣಲ್ಲಿ ಮರಳುಯುಕ್ತವಾಗಿರ್ತಕ್ಕಂಥ ಮಣ್ಣಿರ್ಬೋದು, ಜೇಡಿ ಮಣ್ಣಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಇರ್ಬೋದು. ಈ ಥರ ಒಂದೇ ಅಲ್ಲ, ನೂರಾರು ವಿಧವಾಗಿರ್ತಕ್ಕಂಥ ಮಣ್ಣಿರುತ್ತೆ. ಈ ಮಣ್ಣಿನಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇದ್ದಾಗ ನಾವು ಯಾವುದೋ ಒಂದು ಪೋಷಕಾಂಶನ ನೀಡಿದಾಗ ಆ ಒಂದು ಬೆಳೆ ಏನಿದೆ ಎಲ್ಲ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು ಅಥವಾ ಅದನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಇರಲ್ಲ. ಈ ಸಂದರ್ಭದಲ್ಲಿ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಮಣ್ಣಿತ್ತಂದ್ರೆ ಆ ಮಣ್ಣಿಗೆ ನಾವು ಪೋಷಕಾಂಶಗಳನ್ನು ಸಿಂಪರಣಾ ದ್ರಾವಣದಲ್ಲಿ ನೀಡಿದ್ದೇ ಆದರೆ ಸಮರ್ಪಕವಾಗಿರ್ತಕ್ಕಂಥ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು. ನಮ್ಮ ಒಂದು ಕಾಫಿ ತೋಟಗಳಲ್ಲಿ ನಾವು ಶಿಫಾರಸನ್ನ ಮಾಡಿರ್ತಕ್ಕಂಥ ಈ ಒಂದು ಪೋಷಕಾಂಶಗಳ ಮಿಶ್ರಣ ಯಾವ ತರ ಇರಬೇಕು ಅಂತಂದ್ರೆ 1 kg ನೈಂಟಿನಾಲ್ ತಗೊಳ್ಬೇಕು. ತದನಂತರ ಜಿಂಕ್ ಸಲ್ಫೇಟ್ ಅನ್ನ 500 ಗ್ರಾಮ್ ಆಗಿರಬೇಕು. ಬೋರ್ಯಾಕ್ಸ್ ಅಥವಾ ಬೋರಾನ್ ಅನ್ನ 250 ಗ್ರಾಮ್ ಅನ್ನ ಆ ಒಂದು ಮಿಶ್ರಣದಲ್ಲಿ ಸೇರಿಸ್ಕೊಳ್ಬೇಕು. ಅದರ ಜೊತೆಗೆ ಅಮೋನಿಯಂ ಮಾಲಿಬ್ಡೇಟ್ ಅನ್ನ 50 ಗ್ರಾಮ್ ಅನ್ನ ತಗೊಳ್ಬೇಕಾಗತ್ತೆ. ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನ 250 ಗ್ರಾಮ್ ಮಿಶ್ರಣವನ್ನು ತಗೊಳ್ಬೇಕು. ಅದರ ಜೊತೆಗೆ ವೆಟ್ಟಿಂಗ್ ಏಜೆಂಟ್ ಅನ್ನ ಒಂದು 70 ml ಅನ್ನ ತಗೊಂಡು 70 ml ಪ್ಲಾನಪಿಕ್ಸ್ ಅನ್ನ ಯೂಸ್ ಮಾಡಿ ಈ ಎಲ್ಲ ಮಿಶ್ರಣವನ್ನ 200 ಲೀಟರ್ ಬ್ಯಾರಲ್ನಲ್ಲಿ ಮಿಶ್ರಣ ಮಾಡಿ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಸಿಂಪರಣೆ ಮಾಡಿದ್ದೇ ಆದರೆ ಈ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ನಮ್ಮ ಕಾಫಿ ತೋಟಗಳಲ್ಲಿ ಮಾಡ್ಕೋಬಹುದು. ಇದರಿಂದ ನಾವು ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಇದು ಒಂದು ಸಮಸ್ಯಾತ್ಮಕವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಈ ಒಂದು ಕಾರ್ಯವನ್ನ ಮಾಡಿದರೆ ಮಣ್ಣಿನ ತೊಂದರೆಯನ್ನ ನಿವಾರಣೆ ಮಾಡಿಕೊಂಡು ನಮಗೆ ಪೋಷಕಾಂಶ ನಿರ್ವಹಣೆ ಮಾಡಿ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯನ್ನ ನಾವು ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆತ್ಮೀಯ ಬೆಳೆಗಾರರೇ, ಮಣ್ಣು ಹದಗೆಟ್ಟಂತಹ ಸಂದರ್ಭದಲ್ಲಿ ಅಥವಾ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಮಣ್ಣಿಗೆ ಸಿಂಪಡಣೆಯನ್ನು ಕೂಡ ಮಾಡುವ ಮೂಲಕ ನಮ್ಮ ತೋಟದ ಮಣ್ಣನ್ನು ನಾವು ಸರಿಪಡಿಸಿಕೊಳ್ಬಹುದು, ಅದರ ಆರೋಗ್ಯವನ್ನು ಕಾಪಾಡಬಹುದು. ತದನಂತರ ಅರೇಬಿಕಾದಲ್ಲಿ ಮಾರ್ಚ್ ಮತ್ತು ಮೇ ಅಲ್ಲಿ ಈ ಒಂದು ಸಿಂಪರಣಾ ದ್ರಾವಣವನ್ನು ಬಳಸಬೇಕಾಗತ್ತೆ. ಇರಿಗೇಟೆಡ್ ರೋಬೋಸ್ಟಾ ಇತ್ತಿದ್ರೆ ಅದು 3 ರೌಂಡ್ ಅನ್ನ ನಾವು ಸಿಂಪರಣಾ ದ್ರಾವಣವನ್ನಾಗಿ ಬಳಸಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ನಾವು ಈ ಒಂದು ಮಿಶ್ರಣವನ್ನು ಬಳಸಬಹುದು. ಮೇ ಅಲ್ಲಿ ಈ ಒಂದು ಮಿಶ್ರಣವನ್ನು ಬಳಸಬಹುದು. ತದನಂತರ ಸೆಪ್ಟೆಂಬರ್ ಅಲ್ಲಿ ಸಹ ಈ ಒಂದು ಮಿಶ್ರಣವನ್ನು ಬಳಸಿ ನಾವು ಹೆಚ್ಚು ಲಾಭದಾಯಕ ಕಾಫಿಯನ್ನ ಬೆಳಿಬಹುದು ಅಂತ ಹೇಳ್ತೀನಿ ಸರ್. ಬೆಳೆಗಾರರೇ, ಕೇಳಿಸ್ಕೊಂಡ್ರಲ್ಲ, ನಮ್ಮ ತೋಟದ ಮಣ್ಣು ಆರೋಗ್ಯವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಸಿಂಪಡಣೆಯ ಮೂಲಕವೂ ಕೂಡ ನಮ್ಮ ತೋಟದ ಮಣ್ಣನ್ನು ನಾವು ಸರಿಪಡಿಸಿಕೊಂಡು ನಮ್ಮ ತೋಟವನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನದಾಫ್ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 9480759336. ಒಳ್ಳೆಯದು ನದಾಫ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ತೋಟಗಳಲ್ಲಿ ಸಿಂಪಡಣಾ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಉಪಯುಕ್ತವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.